ಪ್ರತಿ ದಿನ 80 ಕೋಟಿ ಹೆಣ್ಮಕ್ಳು ಮೆನ್ಸ್ಟ್ರೇಷನ್ ಅದು ಹೊರಗಡೆ ಬಂತು ಅಂದ್ರೆ ಅದೊಂದು ನಾಚಿಕೆ, ಮುಟ್ಟಾಗದೇ ಒಂದು ನಾಚಿಕೆ ಅನ್ನೋದ ತರ ಒಂದೇನೋ ತಪ್ಪಾಗ್ತಿದೆ ಅನ್ನೋ ತರ ಒಂದು ಭಾವನೆ ಇತ್ತು. ಈ ಸ್ಯಾನಿಟರಿ ಪ್ಯಾಡ್ಸ್ ಆಲ್ಮೋಸ್ಟ್ 80% ಕಂಟೆಂಟ್ ಈಸ್ ಪಾಲಿಮರ್, ಅಂದ್ರೆ ಇಟ್ಸ್ ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತೆ. ಇವತ್ತು ಯೂಸ್ ಮಾಡಿದ್ರೆ ದಿನಕ್ಕೆ ಒಂದು 3 ರಿಂದ 4 ಯೂಸ್ ಮಾಡಿ ಅಂತ ನಾವೇ ಡಾಕ್ಟರ್ ಹೇಳ್ತೀವಿ, ಯಾಕೆಂದ್ರೆ ಅದು ಹೈಜೀನ್ ಒಳ್ಳೇದಲ್ಲ ಅಂತ. ಪೀರಿಯಡ್ಸ್ ಆದಂತಹ ಸಂದರ್ಭದಲ್ಲಿ ಪ್ಯಾಡ್ ಒಳ್ಳೇದಾ ಅಥವಾ ಕಪ್ ಒಳ್ಳೇದಾ ಅನ್ನೋದು ಒಂದು ತುಂಬಾ ಜನ ಕನ್ಫ್ಯೂಷನ್ ಇದೆ. ಬಟ್ ಹೆಲ್ದಿ ಆಗಿರೋದಕ್ಕೆ ಯಾವುದು ಒಳ್ಳೇದು, ಜೊತೆಗೆ ಪರಿಸರಕ್ಕೆ ಪ್ಯಾಡ್ ಕೂಡ ಮಾರಕ. ಸೊ ಹಾಗಾಗಿ ನಿಮ್ಮ ಪ್ರಕಾರ ಯಾವುದು ಒಳ್ಳೇದು ಆರೋಗ್ಯಕ್ಕೆ, ಪರಿಸರಕ್ಕೆ? ಇದು ತುಂಬಾ ರೆಲೆವೆಂಟ್ ಆಗಿರೋ ಪ್ರಶ್ನೆನ ನೀವು ಕೇಳಿದ್ದೀರಾ. ಮೆನ್ಸ್ಟ್ರಲ್ ಪ್ಯಾಡ್ಸ್ ಬೆಟರಾ, ಇಲ್ಲ ಕಪ್ಸ್ ಬೆಟರಾ, ಇಲ್ಲ ಕ್ಲಾತ್ಸ್ ಬೆಟರಾ ಅಂತ. ಈಗ ನಾವು ವಿಶ್ವದಲ್ಲಿ ನೋಡ್ತು ಅಂತಂದರೆ ಆಲ್ಮೋಸ್ಟ್ 26% ಆಫ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಆರ್ ಮೆನ್ಸ್ಟ್ರೇಟಿಂಗ್. ಅಂದರೆ ಮೆನ್ಸ್ಟ್ರೇಷನ್ ಏಜ್ ಗ್ರೂಪ್ನಲ್ಲಿ 26% ಆಫ್ ದ ಪಾಪ್ಯುಲೇಷನ್ ಬರುತ್ತೆ. ಪ್ರತಿದಿನ 80 ಕೋಟಿ ಹೆಣ್ಮಕ್ಳು ಮೆನ್ಸ್ಟ್ರೇಷನ್ ಆಗ್ತಾಯಿದೆ. ಪ್ರತಿದಿನ 80 ಕೋಟಿ. ನಮ್ಮ ಇಂಡಿಯಾನಲ್ಲೂ ಅಷ್ಟೇ ಎವ್ರಿ ಡೇ 200 ಟನ್ಸ್ ಆಫ್ ಮೆನ್ಸ್ಟ್ರಲ್ ಪ್ಯಾಡ್ಸ್ ಆರ್ ಬೀಯಿಂಗ್ ಡಿಸ್ಪೋಸ್ಡ್. ಆಯಿತಾ? ಸೊ ಈಗ ಏನಾಗಿದೆ, ಮೊದಲು ಒಂದು 30-40 ಇಯರ್ಸ್ ಮುಂಚೆ ಮೆನ್ಸ್ಟ್ರೇಷನ್ ಪ್ಯಾಡ್ಸ್ ಇನ್ನೂ ಬಂದಿರಲಿಲ್ಲ. ಆಗ ಮನೆಯಲ್ಲೇ ಕಾಟನ್ ಬಟ್ಟೆಗಳನ್ನ, ಹಳೆ ಬಟ್ಟೆಗಳನ್ನ ಯೂಸ್ ಮಾಡೋರು, ಮತ್ತು ಅದನ್ನೇ ವಾಶ್ ಮಾಡೋರು, ತಿರ್ಗಾ ಒಣಗಾಕೋರು, ಮನೆಯಲ್ಲಿ ಅದೇ ಪದ್ಧತಿ ಥರ ಬಂದಿತ್ತು. ಸೊ ಆಲ್ಮೋಸ್ಟ್ ಅರೌಂಡ್ 30 ಇಯರ್ಸ್ ಮುಂಚೆ ಈ ಮೆನ್ಸ್ಟ್ರಲ್ ಪ್ಯಾಡ್ಸ್ ಬಂತು. ಇನಿಷಿಯಲಿ ಬರೀ ಕಾಟನ್ ಪ್ಯಾಡ್ಸ್ ಬರ್ತಾಯಿತ್ತು, ಅಂದರೆ ಥಿಕ್ ಕಾಟನ್ ವಾಸ್ ದೇರ್ ವಿತ್ ಇನ್ ದ ಕಾಟನ್ ಕ್ಲಾತ್ ಥರ ಇತ್ತು. ಇದ್ರದ್ದು ಏನು ಪ್ರಾಬ್ಲಮ್ಸ್ ಆಯಿತು ಅಂತಂದರೆ, ಇದು ಹೊರಗಡೆ ಲೀಕ್ ಆಗೋದು, ಹೆಣ್ಮಕ್ಳಿಗೆ ಎಂಬರಾಸ್ ಆಗೋದು, ಪರ್ಟಿಕ್ಯುಲರ್ಲಿ ಕೆಲ್ಸಕ್ಕೆ ಹೋಗೋ ಮಕ್ಕಳಿಗೆ ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅದು ಹೊರಗಡೆ ಬಂತು ಅಂದರೆ ಅದೊಂದು ನಾಚಿಕೆ, ಮುಟ್ಟಾಗದೇ ಒಂದು ನಾಚಿಕೆ ಅನ್ನೋದ ಥರ ಒಂದೇನೋ ತಪ್ಪಾಗ್ತಿದೆ ಅನ್ನೋ ಥರ ಒಂದು ಭಾವನೆ ಇತ್ತು. ಸೊ ಹಾಗಾಗಿ ಯಾವಾಗ ಒಂದು ಅಬ್ಸಾರ್ಬೆಂಟ್ ಸ್ಯಾನಿಟರಿ ಪ್ಯಾಡ್ಸ್ ಅಂತ ಏನು ಬಂತು, ಒಂಚೂರು ಲೀಕ್ ಆಗಲ್ಲ, ಆಚೆ ಬರಲ್ಲ ಅನ್ನೋ ಪ್ಯಾಡ್ಸ್ ಬಂದು ಅದೊಂಥರ ತುಂಬ ಹಿಟ್ ಆಯಿತು. ಯಾಕಂದರೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಓಡಾಡ್ಬೋದು, ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು, ಎಲ್ಲೂ ಸ್ಟೇನ್ ಆಗಲ್ಲ, ನನಗೆ ಅವಮಾನ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಹೆಣ್ಮಕ್ಳಿಗೆ ಕೊಡ್ತು. ಸೊ ಇಂಡಿಯಾನಲ್ಲಿ ಆಲ್ಮೋಸ್ಟ್ ರೂರಲ್ ಏಜ್ ಗ್ರೂಪ್ನಲ್ಲಿ 10,000ಕ್ಕಿಂತ ಕಡಿಮೆ ಆದಾಯ ಇರೋರು ಆಲ್ಮೋಸ್ಟ್ 80% ಅಂತ ಹೇಳ್ತಾರೆ ಫ್ಯಾಮಿಲೀಸು. ಆ ಹೆಣ್ಮಕ್ಳು ದೇ ಆರ್ ಇನ್ಸಿಸ್ಟಿಂಗ್ ಆನ್ ಯೂಸಿಂಗ್ ಸ್ಯಾನಿಟರಿ ಪ್ಯಾಡ್ಸ್ ಬಿಕಾಸ್ ಆಫ್ ದಿಸ್. ಒಂದು ಅವ್ರಿಗೆ ಸ್ಕೂಲ್ನಲ್ಲಿ ಅವೇರ್ನೆಸ್ ಬರುತ್ತೆ, ಬೇರೆ ಫ್ರೆಂಡ್ಸ್ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ತುಂಬ ಜನ ಈಗ ಬಳಕೆ ಜಾಸ್ತಿ ಆಗಿದೆ. ಸೊ ಈ ಬಳಕೆ ಜಾಸ್ತಿ ಆಗ್ತಾ ಆಗ್ತಾ ಎಲ್ಲರಿಗೂ ಎನ್ವೈರ್ಮೆಂಟಲ್ ಕಾನ್ಷಿಯಸ್ನೆಸ್, ಪರಿಸರದ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ ಅಂತ ಎಚ್ಚೆತ್ಕೊತಾ ಇದ್ದಾರೆ. ಒಂದೇನೆಂದರೆ, ಈ ಸ್ಯಾನಿಟರಿ ಪ್ಯಾಡ್ಸ್ ಪ್ರೊಡಕ್ಷನ್ ಮಾಡುವಾಗಲೇ ಸುಮಾರು ಆ ಫ್ಯಾಕ್ಟ್ರೀಸಿಂದ ಸುಮಾರು ಪೊಲ್ಯೂಟೆಂಟ್ಸ್ ಆಚೆ ಬರುತ್ತೆ, ಗಾಳಿಗೆ ಹೋಗ್ತಾ ಇದೆ. ಈ ಸ್ಯಾನಿಟರಿ ಪ್ಯಾಡ್ಸ್ ಆಲ್ಮೋಸ್ಟ್ 80% ಕಂಟೆಂಟ್ ಈಸ್ ಅ ಪಾಲಿಮರ್, ಅಂದರೆ ಇಟ್ಸ್ ಅ ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತೆ. ಅದರಲ್ಲಿ ಸ್ವಲ್ಪ ಕಾಟನ್ ಹಾಕಿ ಬಿಡ್ತಾರೆ. ಸೊ ಹೀಗಾಗಿ ನಮಗೆಲ್ರಿಗೂ ಗೊತ್ತು, ಪ್ಲಾಸ್ಟಿಕ್ ಅನ್ನೋದು ಡಿಗ್ರೇಡ್ ಆಗ್ತಾ ಇಲ್ಲ. ಇಟ್ ಈಸ್ ಅ ಬರ್ಡನ್ ಆನ್ ದ ಎನ್ವೈರ್ಮೆಂಟ್. ಇಟ್ ಟೇಕ್ಸ್ ಅರೌಂಡ್ 600 to 800 ಇಯರ್ಸ್ ಟು ಡಿಸಿಂಟಿಗ್ರೇಟ್ ಆರ್ ಟು ಎಲಿಮಿನೇಟ್ ದ ಪ್ಲಾಸ್ಟಿಕ್ ಫ್ರಮ್ ಅವರ್ ಅರ್ತ್. ಸೊ ಹಾಗಾಗಿ ಇದೇನಾಗ್ತದೆ, ದಿನೇ ದಿನೇ ಈ ಸ್ಯಾನಿಟರಿ ಪ್ಯಾಡ್ಸ್ನ, ಯಾಕೆಂದರೆ ಅಷ್ಟೊಂದು ಮಕ್ಕಳು ಯೂಸ್ ಮಾಡ್ತಾ ಇರುವಾಗ ಇಟ್ ಈಸ್ ಬಿಕಮಿಂಗ್ ಎ ವೆರಿ ಹ್ಯೂಜ್ ಬರ್ಡನ್ ಆನ್ ದಿ ಎನ್ವೈರ್ಮೆಂಟ್. ಪರಿಸರದ ಮೇಲೆ ತುಂಬ ಕಷ್ಟ ಆಗ್ತಾ ಇದೆ ಬಿಕಾಸ್ ಆಫ್ ದ ಪ್ಲಾಸ್ಟಿಕ್ ಕಂಟೆಂಟು. ಸೊ ಹಾಗಾಗಿ ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ನಾವೆಲ್ಲರೂ ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ, ಈಗ ಹೊಸದಾಗಿ ಮೆನ್ಸ್ಟ್ರಲ್ ಕಪ್ಸ್ ಅಂತ ಬಂದಿದೆ. ಮೆನ್ಸ್ಟ್ರಲ್ ಕಪ್ಸ್ ಅನ್ನೋದು ಅದೂ ಸಿಲಿಕಾನಿಂದ ಮಾಡಿರುವಂಥ ಕಪ್ಸು. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋವಾಗಲೂ ಇಷ್ಟೊಂದು ಪರಿಸರ ಕಲುಷಿತ ಆಗೋದಿಲ್ಲ, ಮತ್ತು ಅದು ಈಸಿಯಾಗಿ ಯೂಸ್ ಮಾಡ್ಬೋದು, ಮತ್ತು ಪದೇ ಪದೇ ಯೂಸ್ ಮಾಡ್ಬೋದು. ಸ್ಯಾನಿಟರಿ ಪ್ಯಾಡ್ಸು ಡಿಸ್ಪೋಸಬಲ್ ಪ್ಯಾಡ್ಸು. ಇವತ್ತು ಯೂಸ್ ಮಾಡಿದ್ರೆ ದಿನಕ್ಕೆ ಒಂದು 3 ರಿಂದ 4 ಯೂಸ್ ಮಾಡಿ ಅಂತ ನಾವೇ ಡಾಕ್ಟರ್ಗಳು ಹೇಳ್ತೀವಿ, ಯಾಕೆಂದರೆ ಅದು ಹೈಜೀನ್ಗೆ ಒಳ್ಳೇದಲ್ಲ ಅಂತ. ಸೊ ದಿನಕ್ಕೆ 4 ಪ್ಯಾಡನ್ನು ಒಂದು ಪೀರಿಯಡ್ಸ್ಗೆ ಆಲ್ಮೋಸ್ಟ್ 1 ಪ್ಯಾಕೆಟ್ನ ಹೆಣ್ಮಕ್ಳು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಆ ಥರ ಸಂದರ್ಭದಲ್ಲಿ ಮೆನ್ಸ್ಟ್ರಲ್ ಕಪ್ಸ್ನ ಒಂದು 2-3 ಕಪ್ಸ್ನ ಇಟ್ಕೊಂಡ್ರೆ ಅವ್ರು ಪದೇ ಪದೇ ವರ್ಷಾನುಗಟ್ಟಲೆ ಯೂಸ್ ಮಾಡ್ಬೋದು. ಹಾಗಾಗಿ ಮೆನ್ಸ್ಟ್ರಲ್ ಕಪ್ಸ್ ಆರ್ ಬೆಟರ್ ಫಾರ್ ದಿ ವಿಮೆನ್ ಆ್ಯಂಡ್ ಆಲ್ಸೋ ಫಾರ್ ದಿ ಎನ್ವೈರ್ಮೆಂಟ್ ಅಂತ ಹೇಳ್ಬೋದು.